ದಿಸ್ ಚೀಸ್ ರಜೆ ತಗೊಳಕ್ಕಾಗಲ್ಲ, ಆಲ್ರೆಡಿ ಎಕ್ಸ್ಪೈರಿ ಆಗಿಬಿಟ್ಟಿದೆ. ಟುಡೇ ಫ್ರೈಡೇ ಆ್ಯಂಡ್ ಗುಡ್ ಮಾರ್ನಿಂಗ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಶಾಮಗೌಡ ಯೂಟ್ಯೂಬ್ ಚಾನಲ್. ನಿನ್ನೆ ಬರಬೇಕಾದ್ರೆ ಎಣ್ಣೆ ತೊಗೊಂಡು ಬಂದೆ, ಬಟ್ ಅದು ಇನ್ ಟೈಮ್ ಆನ್ ಮೈ ಪೀರಿಯಡ್ ಆಗ್ತಾ ಇಲ್ಲ ನನಗೆ. ಬಟ್ ರಜೆ ತೊಗೊಳಕ್ಕಾಗಲ್ಲ, ಆಲ್ರೆಡಿ ತೊಗೊಬಿಟ್ಟಿದ್ದೀನಿ. ಸೊ ಹೋಗೋಣ ಇವಾಗ. ಫ್ರೆಶ್ ಆಗಿಬಿಟ್ಟು ಬಂದೆ, ಸಬ್ಜಾ ನೀರು. ಟೈಮ್ ಆಯಿತು, ಹೋಗ್ಬೇಕಿವಾಗ. ಅಕ್ಕ ತಿಂಡಿ ಮಾಡ್ತಾ ಇದ್ದಾರೆ. ಏನು ಚಿತ್ರಾನ್ನ ಅನ್ಸುತ್ತೆ. ಅಕ್ಕ ಏನು ತಿಂಡಿ? ಏನು ಲೆಮನ್ ಚಿತ್ರಾನ್ನ, ಲೆಮನ್ ರೈಸ್. ಓಕೆ, ಮತ್ತೆ ರೆಡಿ ಆಗಿಬಿಡ್ತೀನಿ, ಸಿಗ್ತೀನಿ. ಹುಡುಗಿರ್ಗಂತೂ ಎಲ್ಲರಿಗೂ ಒಂದು ದೊಡ್ಡ ಟೆನ್ಷನ್ ಆಗಿರುತ್ತೆ, ಅದು ಪೀರಿಯಡ್. ಏನು ಮಾಡಬೇಕಂದ್ರೂ ಅದೊಂದು ಭಯ ಇರುತ್ತೆ. ಲೈಕ್ ಟ್ರಿಪ್ಪಿಗೆ ಹೋಗಬೇಕಾ, ಆಚೆ ಹೋಗಬೇಕಾ, ಕೆಲ್ಸಕ್ಕೆ ಹೋಗಬೇಕಾ, ರಜಾ ತೊಗೋಬೇಕಾ, ಇವತ್ತು ತೊಗೊಬಿಟ್ರೆ ಪೀರಿಯಡ್ ದಿನ ಹೆಂಗೆ ತೊಗೊಳ್ಳೋದು. ದಿಸ್ ಈಸ್ ಅ ಹೆಕ್ಟಿಕ್ ಅಂತ ಹೇಳ್ಬೋದು. ಬಟ್ ಟುಡೇ ಐ ಆಮ್ ಶೋಯಿಂಗ್ ಮೈ ಪಾರ್ಟ್ ಆಫ್ ಡೇ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಟುಡೇ ನಾಟ್ ಒನ್ ಆಫ್ ಮೈ ಬೆಸ್ಟ್ ಡೇ. ಆಲ್ರೆಡಿ ಪೀರಿಯಡ್ ಅಂತ ಹೇಳಿದೆ. ಇದನ್ನ ಎಷ್ಟೊಂದು ಜನ ತುಂಬ ಕ್ಯಾಶುಯಲಾಗಿ ತೊಗೋತಾರೆ, ಪೀರಿಯಡಾ ಅಂತ. ಬಟ್ ಗರ್ಲ್ಸಿಗೆ ಇಟ್ಸ್ ನಾಟ್ ಅಟ್ ಆಲ್ ಈಸಿ. ಬೆಳಗ್ಗೆ ಎದ್ದಿದ ತಕ್ಷಣ ಪೀರಿಯಡ್, ಟಯರ್ಡ್ನೆಸ್, ಒಂಥರ ಕಣ್ಣೆಲ್ಲ ಸ್ವಲ್ಪ ಸ್ವೆಲ್ ಆಗಿತ್ತು, ಮಲ್ಕೊಂಡೇ ಇರಬೇಕು ಅನ್ನೋ ಫೀಲಿಂಗ್ ಆ್ಯಂಡ್ ಸೋ ಆನ್. ಬಟ್ ಅದು ಇಂಪಾಸಿಬಲ್, ದಟ್ ಟು ಫಾರ್ ಇಂಡಿಪೆಂಡೆಂಟ್ ವುಮನ್, ದಟ್ ಈಸ್ ಇಂಪಾಸಿಬಲ್. ಆ್ಯಂಡ್ ಇವತ್ತು ಕೂಡ ರೆಕಾರ್ಡ್ ಮಾಡಬೇಕಾ ಅನ್ನೋದು ಒಂದು ಕ್ವೆಶನ್. ಆದರೆ ಕನ್ಸಿಸ್ಟೆನ್ಸಿ, ಒಂದೊಂದೇ ಹೆಜ್ಜೆ ಅಂತ ಅಂದ್ಬಿಟ್ಟು ಇನ್ನೊಂದು ಕಡೆಯಿಂದ ನೆನಪಾಗ್ತಾಯಿತ್ತು. ಸೊ ರೀಸೆಂಟ್ಲಿ ಯಾರೋ ನನಗೆ ಅಂದಿರೋ ಮಾತು ಕೂಡ ತುಂಬ ಹಿಟ್ ಆಗ್ತಾಯಿತ್ತು. ಇಟ್ ವಾಸ್ ಸೋ ಹಾರ್ಡ್ ಬಿಕಾಸ್ ಇಟ್ ಹರ್ಟೆಡ್ ಮೀ ವೆರಿ ಹಾರ್ಡ್. ಸೊ ವಿ ಆರ್ ಹಿಯರ್ ಗೆಟಿಂಗ್ ರೆಡಿ ಟು ಗೋ ಟು ಸ್ಕೂಲ್ ಆ್ಯಂಡ್ ಸಾಂಗ್ಸ್ ಹಾಕ್ಕೊಂಡು ನನ್ನನ್ನು ನಾನೇ ಚಿಯರ್ ಅಪ್ ಮಾಡಿಕೊಂಡು ಐ ವಾಸ್ ಲೈಕ್ ಓಕೆ ಫೈನ್, ಆಗುತ್ತೆ ನಿನ್ನ ಕೈಲಿ ಅಂತ ಅಂದ್ಕೊಂಡು ನನ್ನನ್ನು ನಾನೇ ಮೋಟಿವೇಟ್ ಮಾಡಿಕೊಂಡು ಆ್ಯಂಡ್ ಐ ಸ್ಟಾರ್ಟೆಡ್ ಗೆಟಿಂಗ್ ರೆಡಿ. ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ರೆಡಿ ಆಗಿಬಿಟ್ಟು ಆಮೇಲೆ ಸ್ಕೂಲಿಗೆ ಹೋಗೋಣ ಅಂತ ಹೇಳಿ ಹೊರಟೆ. ಆ್ಯಂಡ್ ಲೆಟ್ ಮೀ ನೋ ದ್ಯಾಟ್ ವಾಟ್ ಯು ಪೀಪಲ್ ವಿಲ್ ಡೂ ಇನ್ ಯುವರ್ ವೆರಿ ಲೋ ಡೇ, ಅಥವಾ ತುಂಬ ಹುಷಾರಿಲ್ಲ ಅಥವಾ ತುಂಬ ಲೋ ಫೀಲ್ ಆಗ್ತಾಯಿದೆ ಅಂತ ಅಂದ್ಕೊಂಡಾಗ ನಿಮ್ಮನ್ನು ನೀವು ಟೇಕ್ ಕೇರ್ ಮಾಡೋದಕ್ಕೆ, ಅಥವಾ ವಾಟ್ ಯು ವಿಲ್ ಮೇಕ್ ಯುವರ್ ಸೆಲ್ಫ್ ಟು ಡೂ ಫೀಲ್ ಓಕೆ, ಏನು ಮಾಡ್ಕೊತೀರಾ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಲೆಟ್ ಮೀ ನೋ. ಅದೇನಾದರೂ ಹೊಸದಾಗಿತ್ತು ಅಂತ ಅಂದರೆ ಐ ವಿಲ್ ಆಲ್ಸೋ ಟ್ರೈ. ಸೋ ಮಚ್ ಟಯರ್ಡ್, ಬಟ್ ಐ ಹ್ಯಾವ್ ಟು ಪ್ರಿಪೇರ್ ಫಾರ್ ಟುಮಾರೋ. 9 ಗಂಟೆ ಹೊರಡಬೇಕು ಇವತ್ತು. ಬರ್ತಾ ಪೆಟ್ರೋಲ್ ಹಾಕ್ಸ್ಕೊಂಡು ಬರಬೇಕು. ಪೆಟ್ರೋಲ್ ಖಾಲಿ ಆಗಿದೆ ಅನಿಸುತ್ತೆ, ಗೊತ್ತಿಲ್ಲ, ನೋಡಿಕೊಂಡೇ ಇಲ್ಲ ನಾನು. ಓಕೆ ಫೈನ್. ಮತ್ತು ಸ್ಕೂಲಿಂದ ಬಂದೆ ಇನ್ನು ಸಿಗೋಕ್ಕಾಗೋದು ವಾಪಸ್ಸು. ಸೊ ಅಂಟಿಲ್ ಅನ್ಲೆಸ್ ದಟ್ ಅಳಗ ಮನೇಲಿ ತಿಂಡಿ ತಿನ್ನೋಕ್ಕಾಗಲಿಲ್ಲ. ಸೊ ಬಾಕ್ಸಿಗೆ 2 ಬಾಕ್ಸ್ ತೊಗೊಂಡು ಬಂದೆ, ಒಂದು ಬೆಳಗ್ಗೆಗೆ ಅಂತ ಮತ್ತು ಮಧ್ಯಾಹ್ನಕ್ಕೆ. ಸೊ ಹಾಗಾಗಿ ಕೂತ್ಕೊಂಡು ಫಸ್ಟು ಬೆಳಗ್ಗೆಗೆ ತಿಂಡಿ ತಿಂದ್ಕೊಂಡೆ, ಬಿಕಾಸ್ ಆಮೇಲೆ ಕಂಟಿನ್ಯೂಸ್ ಕ್ಲಾಸಸ್ ಇರೋದ್ರಿಂದ ನನಗೆ ಟೈಮೇ ಆಗಲ್ಲ ಅಂತ ಅಂದ್ಬಿಟ್ಟು ಅಲ್ಲೇ ತಿಂದ್ಕೊಂಡೆ. ಆಮೇಲೆ ಇವತ್ತು ಸ್ಕೂಲಲ್ಲಿ ಅಕ್ಷರಾಭ್ಯಾಸ ಸಮಾರಂಭ ಅಂತ ಹೇಳಿ ಮಾಡಿದರು. ಅಂದರೆ ಚಿಕ್ಕ ಮಕ್ಕಳಿಗೆ ಫಸ್ಟ್ ಲೆಟರ್ಸ್ ಯಾರು ಶುರು ಮಾಡಿರ್ತಾರೆ ಅವರಿಗೆ ಆ ಪ್ರೋಗ್ರಾಮಲ್ಲಿ ಪ್ರಸಾದ ಮತ್ತು ಹೂನ ಮಕ್ಕಳೇ ತಂದುಕೊಟ್ರು ನನಗೆ. ಐ ವಾಸ್ ಹ್ಯಾಪಿ. ಇಟ್ಸ್ ಆ್ಯಕ್ಚುಲಿ ರೈನಿ ಆ್ಯಂಡ್ ಯಾ ಮಳೆ ಬರೋಷ್ಟರಲ್ಲಿ ಮನೆ ಸೇರ್ಕೋಬೇಕು ಅಂತ ಹೇಳಿ ಹೊರಟಿರೋದು. ಹಾಗೋ ಈಗ ಬಂದೇ ಬಿಟ್ಟೆ. ಏನು ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಇದೇ ನಾನು ಮಾಡ್ತಾ ಇರೋದು. ಏನಂತ ಅಂದರೆ ಕ್ರಿಸ್ಪಿ ಆಮ್ಲೆಟ್ ಅಂತ ಹೇಳಿ ನೋಡಿದೆ ಆನ್ಲೈನಲ್ಲಿ. ಇಟ್ ಈಸ್ ಕ್ವೈಟ್, ಅಕ್ಕ ಓಡಾಡಬೇಡಿ, ಕ್ರಿಸ್ಪಿ ಆಮ್ಲೆಟ್ ಅಂತ ಹೇಳಿ ಈಗ ತುಂಬ ರೀಸೆಂಟಾಗಿ ನೋಡಿದೆ. ಸೊ ದಟ್ ಐ ಆಮ್ ಟ್ರೈಯಿಂಗ್ ದಟ್ ಟುಡೇ. ಐ ಹ್ಯಾವ್ ಟು, ಬಿಕಾಸ್ ಆ್ಯಂಡ್ ಟುಡೇ ಫ್ರೈಡೇ ಆ್ಯಂಡ್ ಇವಾಗ ಬಂದಾಗ ತಿನ್ನೋಕೆ ಏನೂ ಇಲ್ಲ. ಆ್ಯಂಡ್ ಟುಡೇ ಐ ಶುಡ್ ಟ್ರೈ ಬಿಕಾಸ್ ಐ ವಿಲ್ ಈಟ್ ಎಗ್ಸ್. 2 ಎಗ್ ಇದೆ, 2 ಪೊಟ್ಯಾಟೊ ಇದೆ. ನಾನು ಸ್ವಲ್ಪ ಆನಿಯನ್ ಆ್ಯಡ್ ಮಾಡ್ತಿದ್ದೀನಿ. ಈಗ ನನಗೆ ಸ್ವಲ್ಪ ಆನಿಯನ್ ಫ್ಲೇವರ್ ಇಷ್ಟ ಆಗುತ್ತೆ ಅಂತ ಹೇಳಿ.
ಸ್ವಲ್ಪ ಗಾರ್ಲಿಕ್ಕು ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ನಾನು ಆ್ಯಡ್ ಮಾಡ್ತೀನಿ ಅಲ್ವಾ ಅಂತ. ಸೊ ಲೆಟ್ಸ್ ಸಿ ಹೌ ಇಟ್ ವಿಲ್ ವೆನ್. ಫಸ್ಟು ಅದನ್ನು ಪೀಲ್ ಮಾಡೋ ರೀತಿನೇ ಪೀಲರಲ್ಲೇ ನಾನು ಅದನ್ನು ಸ್ಲೈಸಸ್ ಮಾಡ್ಕೊಬಿಟ್ಟು ಅದನ್ನು ನೀಟಾಗಿ ಅರೇಂಜ್ ಮಾಡಿಕೊಂಡೆ ಸ್ಪೆರಿಕಲ್ ಶೇಪಲ್ಲಿ. ಆಮೇಲೆ ಮೊಟ್ಟೆನ ಒಡೆದ್ಬಿಟ್ಟು ಲೋಟಕ್ಕೆ ಹಾಕಿ ಏನೇನು ಹಾಕ್ತಿದ್ದೀನಿ ಅಂತ ಹೇಳಿದರೆ ಆನಿಯನ್ ಆ್ಯಡ್ ಮಾಡಿದೆ. ಆನಿಯನ್ ಆದಮೇಲೆ ಸ್ವಲ್ಪ ಟೊಮ್ಯಾಟೊ ಆ್ಯಡ್ ಮಾಡಿದೆ ಫ್ಲೇವರಿಗಷ್ಟೇ. ಆಮೇಲೆ ಸ್ವಲ್ಪ ಕ್ರಿಸ್ಪಿನೆಸ್ಸು ಬರಲಿ, ಸ್ವಲ್ಪ ತಿಕ್ಕಾಗಿ ಬರಲಿ ಅಂತ ಹೇಳಿ ನಾನು 1 ಸ್ಪೂನಷ್ಟು ಮಾತ್ರ ಲೈಕ್ ಟೀ ಸ್ಪೂನ್ 1 ಟೇಬಲ್ ಟೀ ಸ್ಪೂನಷ್ಟು ಮಾತ್ರ ಬೇಸನ್ನ ಆ್ಯಡ್ ಮಾಡಿದೆ. ಅದನ್ನು ಚೆನ್ನಾಗಿ ವಿಸ್ಕ್ ಮಾಡಿದೆ ಬಿಕಾಸ್ ಅದು ಲಂಪ್ಸ್ ಆಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಒಳಗಡೆ ಬೇಸನ್ ಹಾಕಾದ್ಮೇಲೆ ಸ್ವಲ್ಪ ಗಂಟು ಥರ ಆಗುತ್ತೆ, ಲಂಪ್ಸ್ ಎಲ್ಲ ಹೊಡಿಬೇಕು ಅಂತ ಹೇಳಿ ನೀಟಾಗಿ ವಿಸ್ಕ್ ಮಾಡಿದೆ. ವಿಸ್ಕ್ ಮಾಡಾದಮೇಲೆ ಅಷ್ಟೊತ್ತಿಗೆ ಪೊಟ್ಯಾಟೊ ಒಂದು ಸೈಡ್ ಪೂರ್ತಿ ಕಂಪ್ಲೀಟಾಗಿ ಬೆಂದಿತ್ತು. ಸೊ ಇವಾಗ ಇದನ್ನು ದಬಾಕಬೇಕು. ಇದನ್ನು ದಬಾಕೋದೇ ಒಂದು ನೆಕ್ಸ್ಟ್ ಲೆವೆಲ್ ಟಾಸ್ಕ್ ಆಗಿತ್ತು ನನಗೆ. ಸೊ ಹಂಗೋ ಮಾಡಿ ದಬಾಕ್ದೆ. ಬಟ್ ಇಟ್ ಬಿಕೇಮ್ ಲೈಕ್ ದಿಸ್. ಮತ್ತೆ ಅದನ್ನು ರೀಅರೇಂಜ್ ಮಾಡಲಿಕ್ಕೆ ಶುರು ಮಾಡಿದೆ. ಬಿಕಾಸ್ ಲೈಫ್ ಈಸ್ ಲೈಕ್ ದಟ್ ಓನ್ಲಿ, ರೈಟ್? ಒಂದು ಕಡೆಯಿಂದ ಮಾಡ್ಕೊಂಡು ಬಂದರೆ ಇನ್ನೊಂದು ಕಡೆಯಿಂದ ಡಿಸ್ಟ್ರಾಯ್ ಆಗಿರುತ್ತೆ. ಸೊ ಮತ್ತೆ ರೀಬಿಲ್ಡ್ ಮಾಡಿದ್ರೆ ಆಯಿತು. ಸೊ ಐ ಡಿಡ್ ದ ಸೇಮ್ ಥಿಂಗ್. ಮತ್ತೆ ಎಲ್ಲನೂ ಅರೇಂಜ್ ಮಾಡಿಬಿಟ್ಟು ಅದು ಬೇರೆ ಅರೇಂಜ್ ಮಾಡಲಿಕ್ಕೆ ತುಂಬ ಸುಡ್ತಾಯಿತ್ತು. ಒಂದೊಂದೇ ಎತ್ತಿ ಇಡೋದಕ್ಕೆ. ಬಿಕಾಸ್ ಅದು ಆಲ್ರೆಡಿ ಒಂದು ಸೈಡ್ ಫುಲ್ಲು ಕ್ರಿಸ್ಪಿನೆಸ್ ಥರ ಬಂದಿತ್ತು. ಆ್ಯಂಡ್ ಇನ್ನೊಂದು ಸೈಡ್ ನೀಟಾಗಿ ಕ್ರಿಸ್ಪ್ ಆಗಿಬಿಟ್ಟಿದ್ದಿದ್ರೆ ಸೊ ಐ ವುಡ್ ಹ್ಯಾವ್ ಲೈಕ್ ಅದಕ್ಕೆ ಆಮ್ಲೆಟ್ ಹಾಕ್ಬೋದು ಅಂತ ಹೇಳಿ ನನ್ನ ಪ್ಲ್ಯಾನ್ ಇದ್ದಿದ್ದು. ಸೊ ಹಾಗಾಗಿ ನೀಟಾಗಿ ನಿಧಾನಕ್ಕೆ ಅರೇಂಜ್ ಮಾಡಿದೆ. ಅಕ್ಕ ವಾಸ್ ಲೈಕ್ ಇದು ಬರುತ್ತಾ ಬರಲ್ವಾ ಕರೆಕ್ಟಾಗಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಅವರು ಹೇಳಿದ್ರು, ನಾನು ಒಂದು ಲಿಸ್ಟ್ ಮಾಡ್ತಾಯಿದ್ದೆ ಲೈಕ್ ಸ್ನ್ಯಾಕ್ಸ್ ಸಂಜೆ ಹೊತ್ತು ಏನೇನು ಮಾಡ್ಬೋದು ಅಂತ ಹೇಳಿ. ಆವಾಗ ಅಂತಂದರು ಲೈಕ್ ನಿಜವಾಗ್ಲೂ ಬಂದು ಎಲ್ಲ ಸ್ನ್ಯಾಕ್ಸ್ನೂ ಮಾಡ್ತೀಯಾ ನೀನು, ಕೆನ್ ಯು ಡೂ ಇಟ್ ಅಂತಂದರು. ಆಮೇಲೆ ನಾನು ಹೇಳಿದೆ, ಇಲ್ಲ ಅಕ್ಕ, ನಾನು ಮುಂಚೆ ಒಬ್ಬಳೇ ಇರಬೇಕಾದ್ರೆ ನಾನು ಮಾಡ್ಕೊಂಡು ತಿಂತಾಯಿದ್ದೆ. ಆ್ಯಂಡ್ ಇಟ್ಸ್ ಬೀನ್ ವೆರಿ ಲಾಂಗ್ ಟೈಮ್ ದಟ್ ಐ ಹ್ಯಾವ್ ನಾಟ್ ಇನ್ ಟು ದ ಕಿಚನ್ ಬಿಕಾಸ್ ಆಫ್ ಲಾಟ್ ಆಫ್ ವರ್ಕ್, ಅನ್ಹೆಲ್ದಿನೆಸ್, ಎವ್ರಿಥಿಂಗ್. ಸೊ ಇವಾಗ ಮತ್ತೆ ಕಿಚನ್ ವರ್ಕ್ ಶುರು ಮಾಡಿರೋದ್ರಿಂದ ಮಾಡ್ತೀನಿ ಅಂತ ಹೇಳಿದ್ದೀನಿ. ಅವರು ನೋಡ್ತೀನಿ ಅಂತ ಹೇಳಿದರು. ಸೊ ವೆನ್ ಐ ಸ್ಟಾರ್ಟೆಡ್ ಡೂಯಿಂಗ್ ದಿಸ್ ಶಿ ವಾಸ್ ಲಿಟ್ರಲಿ ಕೈಂಡ್ ಆಫ್ ಹ್ಯಾಪಿ ಆ್ಯಂಡ್ ಶಿ ವಾಸ್ ಲಿಟಲ್ ಬಿಟ್ ವರಿಡ್ ಬಿಕಾಸ್ ಐ ವಾಸ್ ಆನ್ ಮೈ ಪೀರಿಯಡ್ ಅಂತ ಹೇಳಿ. ಬಿಕಾಸ್ ಆ ಟೈಮಲ್ಲಿ ಎಷ್ಟು ರೆಸ್ಟ್ ನೆಸೆಸರಿ ಇರುತ್ತೆ ಅಂತ ಹೇಳಿ ಒಂದು ಹುಡುಗಿನ ಇನ್ನೊಂದು ಹುಡುಗಿ ಮಾತ್ರ ಅರ್ಥ ಮಾಡ್ಕೊಳಕ್ಕಾಗೋದು. ದಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಲ್ಲ, ಕೆಲವೊಬ್ಬರು ಮಾತ್ರ ಅರ್ಥ ಮಾಡ್ಕೊತಾರೆ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ದ ಆಮ್ಲೆಟ್, ಕ್ರಿಸ್ಪಿ ಆಮ್ಲೆಟ್. ಸೊ ಅದ್ರ ಮೇಲೆ ನೀಟಾಗಿ ವಿಸ್ಕ್ ಮಾಡಿದಂಥ ಆಮ್ಲೆಟ್ ಲಿಕ್ವಿಡ್ ಎಗ್ ಮತ್ತು ಅದೇನೇನು ಮಿಕ್ಸ್ ಮಾಡಿದೆ ಅದನ್ನೆಲ್ಲ ಹಾಕಿಬಿಟ್ಟು ಆಮೇಲೆ ಚೀಸ್ ಸ್ಲೈಸ್ನ ಮಧ್ಯಕ್ಕಿಟ್ಟು ಐ ಜಸ್ಟ್ ಫೋಲ್ಡ್ ಇಟ್ ಬ್ಯಾಕ್. ನನಗೆ ಕರೆಕ್ಟಾಗಿ ಆ್ಯಕ್ಚುಯಲ್ ಶೇಪ್ ಬರಲಿಲ್ಲ, ಬಟ್ ಐ ಆಮ್ ಹ್ಯಾಪಿ ವಿತ್ ದಿಸ್ ರಿಸಲ್ಟ್ ಲಿಟ್ರಲಿ. ಯಾಕೆ ಅಂತ ಅಂದರೆ ತಿಂದಾದ್ಮೇಲೆ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿತ್ತು. ಬಿಕಾಸ್ ಐ ಆ್ಯಡೆಡ್ ಲೈಕ್ ಸ್ವಲ್ಪ ನನಗೆ ಬೇಕಾಗಿದ್ದ ಫ್ಲೇವರು ಉಪ್ಸಾರು ಖಾರ, ನನಗೆ ಬೇಕಾಗಿದ್ದ ಫ್ಲೇವರು ಸ್ವಲ್ಪ ಚಿಲ್ಲಿ ಪೌಡರು, ನೆಕ್ಸ್ಟು ಟೊಮ್ಯಾಟೊ ಆ್ಯಂಡ್ ಸ್ವಲ್ಪ ಆನಿಯನ್ನು, ಪೆಪ್ಪರ್ ಪೌಡರು, ಜೀರಾ ಪೌಡರು ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದಾಯಿತು. ಆ್ಯಂಡ್ ಫಾರ್ ದ ಲಾಸ್ಟ್ ಪ್ರೆಸೆಂಟೇಷನ್ ನನಗೆ ಕೆಚಪ್ ಈಸ್ ವೆರಿ ಮಚ್ ನೆಸಸರಿ. ಅದಾದಮೇಲೆ ಆ್ಯಡ್ ಮಾಡಿಕೊಂಡು ಅದನ್ನು ಟೇಸ್ಟ್ ಮಾಡಿದ್ದಾಯಿತು. ಫುಲ್ಲು ಬಿಸಿ 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 ಬಿಸಿ. ಯು ಕ್ಯಾನ್ ಸಿ ಮೈ ಆ್ಯಕ್ಷನ್ ವಾಸ್ ಡೂಯಿಂಗ್ ಅಂತ. ಬಟ್ ಐ ವಾಸ್ ಅನ್ಏಬಲ್ ಟು ಟಾಲರೇಟ್ ದ ಟೆಂಪ್ಟೇಷನ್. ಇಟ್ ವಾಸ್ ಟೆಂಪ್ಟಿಂಗ್ ಆ್ಯಕ್ಚುಲಿ. ಆ್ಯಂಡ್ ತುಂಬ ಹಸುವಾಗ್ತಾಯಿತ್ತು. ಮಧ್ಯಾಹ್ನ ಚಿತ್ರಾನ್ನ ಸ್ಮಾಲ್ ಬಾಕ್ಸಲ್ಲಿ ತೊಗೊಂಡೋಗಿದ್ರಿಂದ. ಸೊ ಬಂದು ಮಾಡಿಕೊಂಡು ತಿನ್ನೋದು ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಮಾಡ್ಕೊಂಡು ತಿನ್ನೋದು ಈಸ್ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಅದರಲ್ಲೂ ನಾನು ಮಾಡಿರಬೇಕಾದ್ರೆ ಚೆನ್ನಾಗಾಗಿರ್ಬೇಕಾದ್ರೆ ನೆಕ್ಸ್ಟ್ ಲೆವೆಲ್ ಖುಷಿ ಬ್ರೋ ಎಲ್ಲರಿಗೂ ಹಾಗೆ ಅಲ್ವಾ. ಸೊ ಐ ಟ್ರೈಡ್ ದಿಸ್ ಫಾರ್ ದ ಫಸ್ಟ್ ಟೈಮ್, ದ ವೈರಲ್ ರೆಸಿಪಿ, ಆ್ಯಂಡ್ ಇಟ್ ಟರ್ನ್ಡ್ ಇಟ್ ವೆರಿ ವೆಲ್. ಸಖತ್ತಾಗಿರೋದು. ತಿಂದಾದ್ಮೇಲೆ ಅಂತೂ ಒಂದು ಹ್ಯಾಪಿ ಡ್ಯಾನ್ಸ್ ಈಸ್ ಮಸ್ಟ್ ಆ್ಯಂಡ್ ಶುಡ್. ದಿಸ್ ಚೀಸ್ ಈಸ್ ಗಿವಿಂಗ್ ನೆಕ್ಸ್ಟ್ ಲೆವೆಲ್ ಫ್ಲೇವರ್. ಲಿಟ್ರಲಿ ನೆಕ್ಸ್ಟ್ ಲೆವೆಲ್ ಫ್ಲೇವರ್ ಕೊಡ್ತೇವೆ. ನಾನು ಇನ್ನೊಂದು ಪೊಟ್ಯಾಟೊ ಮತ್ತು ಇನ್ನೊಂದು ಚೀಸ್ ಸ್ಲೈಸ್ ಹಾಕಬೇಕಿತ್ತು. ಅಲ್ಟಿಮೇಟ್ ಚೆನ್ನಾಗಿದೆ. ಹಾಲು ಮತ್ತು ಬೇಕಾಗಿರೋ ತರಕಾರಿ ತೊಗೊಬರೋಣ ಅಂತ ಆಚೆ ಹೋದಾಗ ಅಷ್ಟೊತ್ತಿಗೆ ಮಳೆ ಬಂದಿತ್ತು. ಆ್ಯಂಡ್ ರೈನ್ಬೋ, ಓ ಮೈ ಗಾಡ್, ಇಟ್ಸ್ ಬಿನ್ ವೆರಿ ಲಾಂಗ್ ಟೈಮ್. ಐ ವಾಸ್ ಲಿಟ್ರಲಿ ಹ್ಯಾಪಿ ಆ್ಯಂಡ್ ಐ ಥಾಟ್ ಲೈಕ್ ಇಟ್ಸ್ ಗಿವಿಂಗ್ ಎ ಗುಡ್ ಸೈನ್ ಟುವರ್ಡ್ಸ್ ಮೀ ದಟ್ ಟು ದ ಬಿಗಿನಿಂಗ್. ಆ್ಯಂಡ್ ನೆಕ್ಸ್ಟು ಬಂದು ಟ್ಯೂಷನ್ ಮುಗಿಸಿ ಒಂದು ಸ್ವಲ್ಪ ಹೊತ್ತು ಮಲಗಿದ್ದೆದ್ದು ಅಕ್ಕ ಅಷ್ಟರಲ್ಲಿ ಅಡುಗೆ ಪ್ರಿಪೇರ್ ಮಾಡಿದರು. ಸೊ ಊಟ ಮಾಡ್ತಾನೆ ಒಂದು ಸೀರೀಸ್ ಆನ್ ಮಾಡಿಕೊಂಡೆ. ಸೀರೀಸ್ ಆನ್ ಮಾಡಿಕೊಂಡು ನೋಡಿಕೊಂಡು ಹಾಗೆ ಊಟ ಮಾಡಿಕೊಂಡು ಮಲ್ಕೊಂಡಿದ್ದಾಯಿತು. ಇದಿಷ್ಟಾಗಿತ್ತು ನನ್ನ ದಿನ. ಇದು ಸೆಕೆಂಡ್ ಡೇ ಆ್ಯಂಡ್ ಐ ಹೋಪ್ ಇಟ್ ವಿಲ್ ರನ್
like this only. Thank you for showing lot of love and the support, and don't forget to subscribe, comment and share.